ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡಿರುವವರಿಗೆ ಒಂದು ಬಾರಿ ಪಾವತಿ ಮಾಡಲು ನೀಡಿದ್ದ ಒನ್ ಟೈಮ್ ಸೆಟಲ್ಮೆಂಟ್ OTS ಅವಕಾಶದ ಗಡುವನ್ನು ರಾಜ್ಯ ಸರ್ಕಾರ ಎರಡನೇ ಬಾರಿ ವಿಸ್ತರಣೆ ಮಾಡಿದ್ದು, ಈ ಗಡುವನ್ನು ನವೆಂಬರ್ 30ಕ್ಕೆ ಮುಂದೂಡಿದೆ. 2024ರಲ್ಲಿ ಪ್ರಾರಂಭಿಸಿದ BBMP ಮೊದಲ ಬಾರಿಗೆ ಜುಲೈವರೆಗೆ OTSಗೆ ಅವಕಾಶ ನೀಡಲಾಗಿತ್ತು. ನಂತರ ಯೋಜನೆಯನ್ನು ಸೆಪ್ಟೆಂಬರ್ ಅಂತ್ಯದವರೆಗೆ ವಿಸ್ತರಿಸಲಾಯಿತು. ಇದೀಗ ನವೆಂಬರ್ 30ರವರೆಗೂ ಸಮಯವನ್ನು ವಿಸ್ತರಣೆ ಮಾಡಿದೆ. BBMP ವ್ಯಾಪ್ತಿಯಲ್ಲಿ ಆಸ್ತಿ ತೆರಿಗೆ ಪ್ರಾಪರ್ಟಿ ಟ್ಯಾಕ್ಸ್ ಬಾಕಿ ಉಳಿಸಿಕೊಂಡಿರುವವರಿಗೆ ಅಥವಾ ಆಸ್ತಿ ತೆರಿಗೆ ತಪ್ಪಾಗಿ ಘೋಷಿಸಿ ಕಡಿಮೆ ತೆರಿಗೆ ಪಾವತಿಸಿದ ಮಾಲೀಕರಿಗೆ ವಿಧಿಸಲಾಗುತ್ತಿದ್ದ 2 ಪಟ್ಟು ದಂಡದ ಮೊತ್ತವನ್ನು 50%ಕ್ಕೆ ಇಳಿಕೆ ಮಾಡಿದ್ದು, ಇದನ್ನು ಪಾವತಿಸಲು ರಾಜ್ಯ ಸರ್ಕಾರ ಒನ್ ಟೈಮ್ ಸೆಟಲ್ಮೆಂಟ್ ಜಾರಿ ಮಾಡಿದೆ. ಆಸ್ತಿ ಮಾಲೀಕರು OTP ಬಳಸಿಕೊಂಡು ತಮ್ಮ ಮೊಬೈಲ್ ಮೂಲಕ BBMP ಆಸ್ತಿ ತೆರಿಗೆಯ ಸ್ವಯಂ ಮೌಲ್ಯಮಾಪನ ವ್ಯವಸ್ಥೆ SASಗೆ ಲಾಗಿನ್ ಆಗಬೇಕು. ಅದರಲ್ಲಿ ಮಾರಾಟದ ಕರಾರು ಪತ್ರ, ಸೇಲ್ ಡೀಡ್ ಅಥವಾ ವರ್ಗಾವಣೆ ಪತ್ರದ ಸಂಖ್ಯೆಯನ್ನು ನಮೂದಿಸಬೇಕು. ಅದರ ಆಧಾರದ ಮೇಲೆ ಕಾವೇರಿ 2 ತಂತ್ರಾಂಶದಿಂದ ಆಸ್ತಿ ಮತ್ತು ಅದರ ಮಾಲೀಕರ ವಿವರದ ಪ್ರಮಾಣ ಪತ್ರ ಒದಗಿಸಲಾಗುತ್ತದೆ. ಆ ನಂತರ ಆಸ್ತಿಯ ಚಿತ್ರ, ಅದರ GPS ಇರುವ ವಿಳಾಸದ ಸಂಪೂರ್ಣ ವಿವರ ದಾಖಲಿಸಬೇಕು. ಇದಾದ ನಂತರ ಆಧಾರ್ ಕಾರ್ಡ್ನಲ್ಲಿ ನಮೂದಿಸಿರುವಂತೆ ಮಾಲೀಕರ ವಿವರವನ್ನು ಕಾವೇರಿ 2 ತಂತ್ರಾಂಶದಲ್ಲಿ ಖರೀದಿದಾರರ ಹೆಸರಿಗೆ ಹೋಲಿಕೆ ಮಾಡಲಾಗುತ್ತದೆ. ಇವೆಲ್ಲವೂ ಒಂದಕ್ಕೊಂದು ಹೋಲಿಕೆಯಾಗಬೇಕು. ಆಗ ಮಾತ್ರ ತೆರಿಗೆ ಪಾವತಿಗೆ ಅವಕಾಶ ಕಲ್ಪಿಸಲಾಗುತ್ತದೆ. ಹೋಲಿಕೆಯಾಗದಿದ್ದರೆ ಮುಂದುವರಿಯಲು ಅವಕಾಶ ಇರುವುದಿಲ್ಲ. ನಂತರದಲ್ಲಿ ನೀಡಿರುವ ದಾಖಲೆಗಳ ಪರಿಶೀಲನೆ ಬಗ್ಗೆ ತನಿಖೆ ನಡೆಸಲು ಸಂಬಂಧಿಸಿದ ಕಂದಾಯ ಅಧಿಕಾರಿಗಳಿಗೆ ಕಳುಹಿಸಲಾಗುತ್ತದೆ. ಆಸ್ತಿ ಮಾಲೀಕರ ಹೆಸರು ಹೊಂದಾಣಿಕೆಯಾಗಿ ಇತರೆ ದಾಖಲೆಗಳು ದೃಢೀಕರಿಸಲ್ಪಟ್ಟ ನಂತರ BBMPಯ SAS ವ್ಯವಸ್ಥೆಯಲ್ಲಿರುವ ಆಸ್ತಿಗಾಗಿ ತಾತ್ಕಾಲಿಕ ಸಂಖ್ಯೆ ರಚಿಸಲಾಗುತ್ತದೆ. ಆ ಸಂಖ್ಯೆಯಡಿ ಫಾರ್ಮ್ 3ಯಲ್ಲಿ ಆಸ್ತಿ ಬಳಕೆಯ ವಿವರಗಳನ್ನು ನಮೂದಿಸಿ OTS ಅಡಿ ಅನ್ವಯವಾಗುವಂತೆ ಆಸ್ತಿ ತೆರಿಗೆ ಪಾವತಿಸಬಹುದು. ಆ ನಂತರ ಖಾತೆಗಾಗಿ ಸಲ್ಲಿಸುವ ದಾಖಲೆಗಳನ್ನು 90 ದಿನಗಳೊಳಗೆ ಪರಿಶೀಲಿಸಿ A ಅಥವಾ B ಖಾತೆ ಒದಗಿಸುವ ಬಗ್ಗೆ ಅಧಿಕಾರಿಗಳು ನಿರ್ಣಯ ತೆಗೆದುಕೊಳ್ಳಲಿದ್ದಾರೆ. ನಂತರದಲ್ಲಿ BBMP ನೀಡುವ ತಾತ್ಕಾಲಿಕ ಆದಾಯ ಸಂಖ್ಯೆ ಮೂಲಕ ಪಾವತಿ ಮಾಡಬಹುದಾಗಿದೆ.